ಸತ್ತವರ ಫೋಟೋವನ್ನು ಮನೆಯಲ್ಲಿ ಹಾಕಬೇಕಾ ಅಥವಾ ಹಾಕಬಾರದಾ? ಹಾಕಿದರೆ ಯಾವ ದಿಕ್ಕಿನಲ್ಲಿ ಹಾಕಬೇಕು? ಯಾರಾದರೂ ತೀರಿ ಹೋದ ನಂತರ ಅವರ ಫೋಟೋವನ್ನು ನಮ್ಮೊಂದಿಗೆ ಇಟ್ಟುಕೊಳ್ಳುವ ಮೂಲಕ ನಾವು ಅವರನ್ನು ನೆನಪಿಸಿಕೊಳ್ಳುತ್ತೇವೆ. ಆದರೆ ವಾಸ್ತುಶಾಸ್ತ್ರದಲ್ಲಿ ಅದನ್ನು ನಿಷೇಧಿಸಲಾಗಿದೆ. ಯಾರಾದರೂ ಸತ್ತರೆ ಅವರ ಫೋಟೋವನ್ನು ಮನೆಯಲ್ಲಿ ಎಲ್ಲಿ ಇಡಬೇಕು ಅಥವಾ ಯಾವ ದಿಕ್ಕಿನಲ್ಲಿ ಇಡಬೇಕು? ಮನೆಯಲ್ಲಿ ಸತ್ತವರ ಫೋಟೋ ಇಡಬೇಕಾ ಅಥವಾ ಇಡಬಾರದಾ ಎನ್ನುವ ಮಾಹಿತಿ ತಿಳಿಯೋಣ. ಒಬ್ಬ ವ್ಯಕ್ತಿ ತೀರಿ ಹೋದಾಗ ಅವನನ್ನು ನೆನಪಿಸಿಕೊಳ್ಳಬಾರದು ಎಂದು ಹೇಳುತ್ತಾರೆ. ಆದರೆ ಪೂರ್ವಜರ ಗೌರವಾರ್ಥವಾಗಿ ಹಿಂದೂ ಧರ್ಮವನ್ನು ಅನುಸರಿಸುವ ಎಲ್ಲರೂ ಸತ್ತವರ ಫೋಟೋವನ್ನು ಗೋಡೆ ಮೇಲೆ ನೇತು ಹಾಕುತ್ತಾರೆ. ನೀವು ಎಷ್ಟೇ ಆಧುನಿಕರಾಗಿದ್ದರೂ ಕೂಡ ಪರವಾಗಿಲ್ಲ. ತೀರಿ ಹೋದವರಿಗೆ ಎಷ್ಟು ಪ್ರಿಯರಾದರೂ ಪರವಾಗಿಲ್ಲ. ಅವರು ಬೇರೆ ಜಗತ್ತಿಗೆ ಹೋದ ನಂತರ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಹೃದಯದಲ್ಲಿ ನೀವು ಅವರಿಗೆ ನೀಡಬೇಕಾದ ಸ್ಥಾನಕ್ಕೆ ನಿಯಮಗಳಿವೆ. ಆ ನಿಯಮಗಳನ್ನು ಪಾಲಿಸದಿದ್ದರೆ ಅದರ ಕೆಟ್ಟ ಪರಿಣಾಮಗಳನ್ನು ಅನುಭವಿಸಲೇಬೇಕಾಗುತ್ತದೆ. ಮೊದಲಿಗೆ ಎಲ್ಲವೂ ಚೆನ್ನಾಗಿತ್ತು. ಆದರೆ ಅವರ ನಿರ್ಗಮನದ ನಂತರ ಈ ಸಮಸ್ಯೆಗಳು ಇದ್ದಕ್ಕಿದ್ದಂತೆ ಹೇಗೆ ಪ್ರಾರಂಭವಾದವು ಎಂದು ನಾವು ಅನೇಕ ಬಾರಿ ಹೇಳುತ್ತೇವೆ. ಇದಕ್ಕೆ ಇಲ್ಲಿದೆ ನೋಡಿ ಪರಿಹಾರ. ಈ ಜಗತ್ತಿನಲ್ಲಿ ಇನ್ನು ಮುಂದೆ ಇಲ್ಲದ ಪೂರ್ವಜರನ್ನು ಗೌರವದಿಂದ ಇರಿಸಿಕೊಳ್ಳಲು ಈ ನಿಯಮಗಳ ಬಗ್ಗೆ ತಿಳಿಯಿರಿ. ಮೊದಲನೆಯದಾಗಿ, ಪೂರ್ವಜರ ಫೋಟೋವನ್ನು ಅಪ್ಪಿತಪ್ಪಿಯೂ ಮಲಗುವ ಕೋಣೆ ಅಥವಾ ಅಡುಗೆ ಮನೆ ಅಥವಾ ಡ್ರಾಯಿಂಗ್ ರೂಮ್ನಲ್ಲಿ ಇಡಬಾರದು. ಇದು ಮನೆಯಿಂದ ಸಂತೋಷ ಮತ್ತು ಶಾಂತಿಯನ್ನು ದೂರವಾಗಿಸುತ್ತದೆ ಮತ್ತು ನಕಾರಾತ್ಮಕ ಶಕ್ತಿಯು ಮನೆಯಲ್ಲಿ ಸಕ್ರಿಯವಾಗುತ್ತದೆ ಎಂದು ಹೇಳುತ್ತಾರೆ. ಇದು ಮನೆಯಲ್ಲಿ ವಾಸಿಸುವವರ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಇನ್ನು ಎರಡನೆಯದಾಗಿ, ಧರ್ಮಗ್ರಂಥಗಳ ಪ್ರಕಾರ ಪೂರ್ವಜರ ಫೋಟೋಗಳನ್ನು ಎಂದಿಗೂ ಪೂಜಾ ಮನೆಯಲ್ಲಿ ಇಡಬಾರದು. ಅವರು ಎಷ್ಟೇ ಪೂಜ್ಯರಾಗಿದ್ದರೂ ಪರವಾಗಿಲ್ಲ. ಇದನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ. ನೀವು ಮನೆಯಲ್ಲಿ ಪೂಜಾ ಸ್ಥಳವನ್ನು ಹೊಂದಿದ್ದರೆ ಮರೆತು ಕೂಡ ಈ ತಪ್ಪನ್ನು ಮಾಡಬೇಡಿ. ಇನ್ನು ಮೂರನೆಯದಾಗಿ, ಕುಟುಂಬದ ಜೀವಂತ ಸದಸ್ಯರ ಫೋಟೋದೊಂದಿಗೆ ಅಥವಾ ಹತ್ತಿರ ಪೂರ್ವಜರ ಚಿತ್ರವನ್ನು ಆಕಸ್ಮಿಕವಾಗಿಯೂ ಎಂದಿಗೂ ಹಾಕಬೇಡಿ. ನೀವು ಹೇಗೆ ಮಾಡಿದರೆ ಮನೆಯಲ್ಲಿ ವಾಸಿಸುವ ಜನರು ಅನಾರೋಗ್ಯಕ್ಕೆ ಒಳಗಾಗಲು ಪ್ರಾರಂಭಿಸುತ್ತಾರೆ. ಅವರು ಮಾಡಿದ ಕೆಲಸವು ಹದಗೆಡಲು ಪ್ರಾರಂಭಿಸುತ್ತದೆ ಮತ್ತು ಸಂಕಟದ ಪರಿಸ್ಥಿತಿ ಉದ್ಭವಿಸುತ್ತದೆ. ಇನ್ನು ನಾಲ್ಕನೆಯದು, ಪೂರ್ವಜರ ಚಿತ್ರವನ್ನು ಎಲ್ಲಿ ಇಡಬೇಕು? ಧರ್ಮಗ್ರಂಥದಲ್ಲಿ ಹೇಳುವ ಪ್ರಕಾರ ಜಗತ್ತನ್ನು ತೊರೆಯುವ ವ್ಯಕ್ತಿಯ ಚಿತ್ರವನ್ನು ಮನೆಯ ದಕ್ಷಿಣ ದಿಕ್ಕಿನಲ್ಲಿ ಗೋಡೆಯ ಮೇಲೆ ಇಡಬೇಕು. ದಕ್ಷಿಣ ದಿಕ್ಕನ್ನು ಪೂರ್ವಜರ ದಿಕ್ಕು ಎಂದು ಪರಿಗಣಿಸಲಾಗಿದೆ. ಇದು ಯಮನ ದಿಕ್ಕು ಎಂದು ಸಹ ಹೇಳಲಾಗುತ್ತದೆ. ಪೂರ್ವಜರಿಂದ ಆಶೀರ್ವಾದ ಪಡೆಯಲು ನೀವು ಸಂಜೆ ಈ ದಿಕ್ಕಿನಲ್ಲಿ ಸಾಸಿವೆ ಎಣ್ಣೆಯ ದೀಪವನ್ನು ಬಳಸಬೇಕು ಅಥವಾ ಪ್ರತಿ ಅಮಾವಾಸ್ಯೆಯ ದಿನದಂದು ನೀವು ಇದನ್ನು ಮಾಡಬಹುದು. ಸಾಸಿವೆ ಎಣ್ಣೆ ದೀಪವನ್ನು ಬೆಳಗಿಸುವ ಮೂಲಕ ಪೂರ್ವಜರ ಮಾರ್ಗವನ್ನು ಬೆಳಗಿಸಲಾಗುತ್ತದೆ ಮತ್ತು ಅವರ ಆಶೀರ್ವಾದ ಯಾವಾಗಲೂ ನಿಮ್ಮ ಮೇಲೆ ಇರುತ್ತದೆ ಎಂದು ನಂಬಲಾಗಿದೆ. ಆದ್ದರಿಂದ ನೀವು ಈ ತಪ್ಪನ್ನು ಮಾಡುತ್ತಿದ್ದರೆ ಹಿಂದೆ ಅದನ್ನು
ಸರಿಪಡಿಸಿಕೊಳ್ಳಿ. ಧರ್ಮಗ್ರಂಥಗಳಲ್ಲಿ ಉಲ್ಲೇಖಿಸಲಾದ ಯಾವುದಕ್ಕೂ ತಪ್ಪು ಅರ್ಥವಿರುವುದಿಲ್ಲ. ನಿಮ್ಮ ಒಳ್ಳೆಯತನವು ಅದರಲ್ಲಿ ಅಡಗಿದೆ. ನಿಮ್ಮ ಪೂರ್ವಜರನ್ನು ನೀವು ಗೌರವದಿಂದ ಮನೆಯಲ್ಲಿ ಇರಿಸಿದರೆ ಇದು ನಿಮ್ಮ ಜೀವನದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.